ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣಾಯ ನಮಃ. ಎಲ್ಲರಿಗೂ ನಮಸ್ಕಾರ. ನಾಳೆ ಸಂವತ್ಸರಾರಂಭ ಅಂತ ಹಾಕಿರೋರು ಪಂಚಾಂಗದಲ್ಲಿ. ಪ್ರಭವಾತಿ ಷಷ್ಠಿ ಸಂವತ್ಸರ ಅಂತ ಪ್ರಭವ ಮೊದಲಾದ 60 ವರ್ಷಗಳು, ಅದರಲ್ಲಿ ಮಧ್ಯ ಬರತಕ್ಕಂಥ ನಾಳೆ ಆರಂಭ ಆಗುವ ವರ್ಷ. ಈ ಕ್ರೋಧಿ ವರ್ಷ ಇವತ್ತು ಮುಗಿತೆ. ನಾಳೆ ಬರುವ ವರ್ಷದ ಹೆಸರು ವಿಶ್ವಾವಸು ಅಂತ. ಇದಕ್ಕೆ ಯುಗಾದಿ ಅಂತ ಒಂದು ಹೆಸರಿದೆ. ಅಂದರೆ ಯುಗಾದಿ ಅಂತ ಅಂಬೋದು ಅಭ್ಯಾಸದಲ್ಲಿ ಬಂದದ್ದು, ಕಾಲನೇಮದಲ್ಲಿ ಬಂದದ್ದದು. ಅದಕ್ಕೆ ಸಂವತ್ಸರ ಆರಂಭ ಅಂತ ಹೆಸರು. ಅಂದರೆ ಯುಗ ಆದಿ ಅಂತಂದರೆ ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ. ಇದಕ್ಕೆ ಯುಗ ಅಂತ ಹೆಸರು. ಇದು ಯಾವಾಗ ಆರಂಭ ಆಗತ್ತೆ ಅಂತಂದರೆ ಅದಕ್ಕೊಂದೊಂದು ದಿನ ಹೇಳ್ತಾರೆ. ಪಂಚಾಂಗದಲ್ಲಿ ನೋಡಿದ್ರೆ ಹಾಕಿರೋರು ಕೃತಯುಗಾದಿ, ಕಲಿಯುಗಾದಿ ಅಂತ ಹಾಕಿರೋರು. ಆವತ್ತಿನ ದಿನ ತನಕ ಅದು ಯುಗ ಆರಂಭ. ಅದು ಪಿತೃಗಳ ದಿವಸ. ಆದರೆ ವರ್ಷ ಆರಂಭ ಆಗುತ್ತೆ ಹಾಗೆ ಅಂತೆ. ಅದಕ್ಕೊಂದು ಅಭ್ಯಾಸದಲ್ಲಿ ಯುಗಾದಿ ಅಂತ ಒಂದು ಇಟ್ಟಿದ್ದಾರೆ. ಇದು ಸಂವತ್ಸರ ಆರಂಭ ಅಂತ ಹೆಸರು ಇದಕ್ಕೆ. ಇದರಲ್ಲಿ ಎಲ್ಲರಿಗೂ ಏನು ಇವಾಗ ಕ್ರೋಧಿ ಸಂವತ್ಸರ ಮುಗಿತೆ, ನಾಳೆ ಬರುವ ವರ್ಷದ ಹೆಸರು ವಿಶ್ವಾವಸು ಹಾಗೆ ಅಂತ. ಹಾಗೆ ನಾಳೆ ಎಲ್ಲರಿಗೂ ಬಂದು ಪರಮಾತ್ಮನ ವಿಶೇಷವಾಗಿ ಹರಿವಾಯು ಗುರುಗಳ ಅನುಗ್ರಹವಾಗಬೇಕು ಮತ್ತು ಅವರವರ ಮನಸ್ಸಿಗೆ ಬೇಕಾದಂತೆ ಹಿತವಾಗಿರುವಂತೆ, ನ್ಯಾಯವಾಗಿರುವಂತೆ, ಧರ್ಮಕ್ಕೆ ಒಳಗಾದ ವಿಷಯಗಳು ಎಲ್ಲವೂ ಅವರವರ ಮನಸ್ಸಿಗೆ ಬೇಕಾದಷ್ಟು ನಡೆಸಿಕೊಡಬೇಕು. ಹರಿವಾಯು ಗುರುಗಳು ಅನುಗ್ರಹ ಮತ್ತು ಪಿತೃಗಳ ಆಶೀರ್ವಾದ ಎಲ್ಲವೂ ಅವರ ವಂಶಕ್ಕೆ ಎಲ್ಲವೂ ಆಯುರಾರೋಗ್ಯ ಐಶ್ವರ್ಯಾದಿಗಳು ಅಂತ ಹೇಳ್ತಾವೆ. ಅದ್ರ ಜೊತೆಯಲ್ಲಿ ಸಮಸ್ತ ಪೀಡೆಗಳು ಪರಿಹಾರವಾಗಿ ಮನಸ್ಸಲ್ಲಿರುವತಕ್ಕಂಥ ಶತ್ರುಗಳು ನರಸಿಂಹದೇವರ ಅನುಗ್ರಹದಿಂದ ಅವರವರ ಮನಸ್ಸಲ್ಲಿರುವತಕ್ಕಂಥ ಶತ್ರುಗಳು ವಿನಾಶವಾಗಿ, ಹರಿವಾಯು ಗುರು ಅನುಗ್ರಹದಿಂದ ವಿಶೇಷವಾಗಿ ಅವರವರಿಗೆ ಜ್ಞಾನ, ಭಕ್ತಿ, ವೈರಾಗ್ಯ ಮತ್ತು ಸಕಲ ಸಂಪತ್ತುಗಳು ಕೊಟ್ಟು ಆಶೀರ್ವಾದ, ಹರಿವಾಯು ಗುರುಗಳ ಅನುಗ್ರಹ, ಪಿತೃಗಳ ಆಶೀರ್ವಾದ ಎಲ್ಲವೂ ನಮಗೆ ಇರಬೇಕು, ಎಲ್ಲರಿಗೂ ಸಿಗಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾನೆ. ಶ್ರೀಕೃಷ್ಣಾಯ ನಮಃ. ಮತ್ತು ಎಲ್ಲರಿಗೂ ವಿಶ್ವಾವಸು ನಾಮ ಸಂವತ್ಸರದ ಶುಭಾಶಯಗಳು. ಎಲ್ಲರಿಗೂ ಲೋಕಾ ಸಮಸ್ತ ಸುಖಿನೋ ಭವಂತು. ಶ್ರೀಕೃಷ್ಣಾಯ